ಸಿದ್ದರಾಮಯ್ಯ ಇನ್ನು ಉಳಿದಂತಹ 2.5 ವರ್ಷ ಡಿಕೆ ಶಿವಕುಮಾರ್ ಆ ಸೂತ್ರ ಏನಿತ್ತು ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರೇನು ಏನ್ ಮಾತು ಕೊಟ್ಟಿದ್ರು ಅದೇ ರೀತಿಯಾಗಿ ನಡ್ಕೊಂಡಿದ್ದಾರೆ. ದೆಹಲಿಗೆ ಹೋಗುವ ವೇಳೆ ಪಟ್ಟಿ ರೆಡಿ ಮಾಡಿಕೊಂಡು ಡಿಕೆ ಹೊರಟಿದ್ರಂತೆ. ಸಿಎಂ ಪದಗ್ರಹಣ ವೇಳೆ ಯಾರು ಪ್ರಮಾಣ ವಚನ ಮಾಡಬೇಕು ಅನ್ನೋದು ಈಗ ಫೈನಲ್ ಆಗಿದೆ. ಸಚಿವರ ಪಟ್ಟಿಯು ಫೈನಲ್ ಮಾಡಿಕೊಂಡು ಬಂದಿದ್ದಾರೆ ಡಿಕೆಶಿ. ಸಿಎಂ ಫೈನಲ್ ನಂತರ ಸಚಿವರ ಪಟ್ಟಿ ಬಗ್ಗೆ ಸಾಕಷ್ಟು ಗೊಂದಲ ಹೆಚ್ಚಾಗ್ಬಿಟ್ಟಿದೆ. ದೆಹಲಿಗೆ ಹೋಗುವ ವೇಳೆ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಹೋಗಿದ್ರಂತೆ. ಪದಗ್ರಹಣ ಸಂದರ್ಭದಲ್ಲಿ ಯಾರು ಪ್ರಮಾಣ ವಚನ ಮಾಡಬೇಕು ಅನ್ನುವಂಥದ್ದು. ಸೊ ಈಗಾಗಲೇ ನೋಡಿ ಸಿಎಂ ಆಪ್ತಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ಸಚಿವರುಗಳು ತೆರೆಮರೆಯಲ್ಲಿ ಕಸರತ್ತು ಮಾಡ್ತಿದ್ದಾರೆ. ಈಗ 16 ಸಚಿವರಲ್ಲಿ 13 ಜನಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಮಾತಿದೆ. ಹೈಕಮಾಂಡ್ ನಾಯಕರು ಮಾತಿನಂತೆ ನಡೆದುಕೊಳ್ತಾರ? ಯಾಕಂತಂದ್ರೆ ಇಷ್ಟು ದಿನ ಬರೀ ಈ ನಾಯಕತ್ವ ಗೊಂದಲ ಎಷ್ಟರ ಮಟ್ಟಿಗೆ ಧಗಧಗಿಸಿತ್ತು ಅಂತಂದ್ರೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರಚನೆ ಒತ್ತಡ ಹೇರ್ತಾ ಇದ್ರು. ಈಗಿರುವಂತಹ ಸಚಿವರುಗಳಿಗೆ ಯಾರು ಅಸಮರ್ಥರನ್ನಿಸ್ತಾರೆ, ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವರನ್ನು ತೆಗೆದುಹಾಕಿ ಹೊಸಬರಿಗೆ ಮಣೆ ಹಾಕಿ ಅನ್ನುವಂತಹ ಮಾತಿತ್ತು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಆ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ, ಯಾರಿಗೆ ಬಾರಿ ಕೊಡ್ಲಾಗತ್ತೆ, ಯಾರು ಇನ್ನಾಗ್ತಾರೆ? ಮತ್ತೊಂದು ಕಡೆ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರುಗಳು ಅವರ ಪರವಾಗಿ ಅಂತಾನೆ ಹೇಳಿ ಸಿದ್ದರಾಮಯ್ಯ ಅವರು ಬ್ಯಾಟ್ ಬೀಸೋದಕ್ಕೆ ಹೋಗಿದ್ರು.